ನಿಮ್ಮ ಟಿ ವಿನವ್ರು ಏನು ಬೇಕಾದ್ರೂ ಮಾಡ್ತಾರೆ, ನಾನೇನು ಮಾಡಲಿ? ಯಾರು ಹೇಳ್ಯಾರ ನಿಮಗೆ? ನಾನು ಹೇಳಿದ್ನ ಬಂಡಾಯ ಅಭ್ಯರ್ಥಿ ಆಗ್ತೀನಿ ಅಂತ? ಬೆಂಬಲಿಗರು, ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದ್ರ ಹೇಳ್ತಾ ಇದ್ದಾರೆ. ಇದ್ರಾಗೆ ನನ್ನ ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈ ನಿಮಿಷ ತನಕ ಯಾವ ತೀರ್ಮಾನನೂ ತಗೊಂಡಿಲ್ಲ. ನಿಮ್ಗನ್ಸಿದ್ಯಾ? ನಿಮ್ಗನ್ಸಿದ್ಯಾ ಅಂದೆ. ನೋಡೋಣ, ಅವರು ಅದಕ್ಕೋಸ್ಕರನೇ ಏನು ಅನ್ಯಾಯ ಆಗಿದೆ ಅಂತ ಅವ್ರ ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ನನಗೆ ಕೂತು ಕಲಿಸಿರೋದು, ಇಷ್ಟು ವರ್ಷದ ನನಗೆ ಸಂಸ್ಕಾರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಅಂತ. 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ಏನು ತೀರ್ಮಾನ ತಗೋಬೇಕು ತಗೋತೀವಿ. ಪ್ರಹ್ಲಾದ್ ಜೋಶಿ ಶಿವಮೊಗ್ಗಕ್ಕೆ ಬಂದಾಗ ಯಾವಾಗಲೂ ನಮ್ಮ ಮನೆಗೆ ಬಂದು ಹೋಗ್ತಾರೆ. ಈ ವಿಷಯನೂ ಚರ್ಚೆನೂ ಆಗಿದೆ. ಅದಕ್ಕೆ ಹೇಳ್ತಿರ್ಗ ಎಲ್ಲ ನಿಮ್ಮ ಮುಂದೆ ಹೇಳ್ಬಿಡೋದಾ? ಏನಾಗಿದೆ ಏನು ಬಿಟ್ಟಿದೆ ಎಲ್ಲ ಕಾದು ನೋಡಿ. ಜೋಶಿ ನನ್ನ ಆತ್ಮೀಯ ಸ್ನೇಹಿತ. ನಾನು ರಾಜ್ಯದ BJP ಅಧ್ಯಕ್ಷ ಆಗಿದ್ದಾಗ ಅವರು BJPಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ನನಗೂ ಅವರು ಆತ್ಮೀಯ ಸ್ನೇಹಿತ ಇದೆ. ಅವರು ಭಗವಧ್ವಜದ ಒಂದು ಹೋರಾಟ, ತ್ರಿವರ್ಣ ಧ್ವಜ ಹೋರಾಟ ಹುಬ್ಬಳ್ಳಿಯಲ್ಲಿ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಗೆ ಸಹಕಾರ ಕೊಟ್ಟಿದ್ವಿ. ತ್ರಿವರ್ಣ ಧ್ವಜ ಹಾರಿಸೋಕ್ಕೆ ಒಟ್ಟಿಗೆ ಕೆಲಸ ಮಾಡಿದ್ವಿ, ಯಶಸ್ವಿನೂ ಆದ್ವಿ. ಆದರೆ ಸ್ನೇಹ ಏನೇನಾಗಿದೆ ಅನ್ನೋದು ನಿಜಕ್ಕೂ ಚರ್ಚೆಗಳ ಆಗ್ಬೇಕು ತಾನೆ. ಯಾವುದೇ ಒಂದು ಆಗ್ಬೇಕಾದ್ರೆ ಚರ್ಚೆ ಆಗಿರೋದು ಹೌದು. ಜೋಶಿ ಜೊತೆಗೂ ಚರ್ಚೆ ಆಗಿದೆ. ನಾನು BJPಯಲ್ಲಿ ಸೀನಿಯರ್ ಮೋಸ್ಟ್ ಅಲ್ಲ ಅಂತ ನಾನು ಹೇಳಿಕೊಟ್ರೆ ನನ್ನ ತಪ್ಪಾಗುತ್ತೆ. ನಾನು ಹೌದು, ನಾನು ಇಲ್ಲ ಅಂದಿಲ್ಲ. ನಾನೇನು ತಗೋಬೇಕು, ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನನ್ನೆಲ್ಲ ಹಿತೈಷಿಗಳು ಮಾತಾಡ್ತಿದ್ದಾರೆ. ನಾನಿಲ್ಲ ಅಂದಿಲ್ಲ. ನನಗೆ ಏನು ನಡೆಸ್ಕೊಂಡಿದ್ದಾರೆ, ಏನು ತೊಂದರೆ ಕೊಟ್ಟಿದ್ದಾರೆ? ಒಬ್ಬ MLA ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿ ತನಕ ತಗೊಂಡೋಗಿದ್ದಾರೆ. ಅಲ್ಲ, ಬಲಿಪಶು ನಾನು ಅಂತ ನಾನೇ ಅಂದ್ಕೊಂಡಿಲ್ಲ. ನೀವ್ಯಾಕೆ ಅನ್ಕೋತೀರಿ? ನೀವು ಅಂದ್ಕೊಂಡಿದ್ರೆ ತಪ್ಪು. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡೋಂಥ ರಾಜಕಾರಣ ಮಾಡಬೇಡಿ ಅಂತ ಅವ್ರು ಹೇಳಿದಾಗ ನಾನು ಒಪ್ಕೊಂಡಿದ್ದಕ್ಕೋಸ್ಕರ ಒಬ್ಬ ಡಿಸಿಪ್ಲಿನ್ ಸೋಲ್ಜರ್ ಅಂತ ನರೇಂದ್ರ ಮೋದಿನೇ ನಂಗೆ ಪ್ರಧಾನಮಂತ್ರಿಯವರೇ ನಂಗೆ ಫೋನ್ ಮಾಡೋದು. ಇದು ನನ್ನ ಪಕ್ಷ ನಾನು ಕಲಿಸ್ಕೊಟ್ಟಿರೋದು. ಅದ್ರಾಗೇನು ಅನುಮಾನ ಇಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು. ಏನು ಫೋನ್ ಬಂತು ನನಗೆ? ಫೋನ್ ಬಂದಂಥ ಸಂದರ್ಭದಲ್ಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ. ನೋಡೋಣ ಏನು ಫೋನ್ ಬರುತ್ತೋ ಬಿಡುತ್ತೋ. ನೀವೇ ಏನೋ ಊಹೆ ಮಾಡಿಬಿಟ್ರೆ ಕುತೂಹಲ ಇರಲಿ. ಒಂದಾಗಿ ನೀವು ಠಕ್ ಅಂತ ಕುತೂಹಲ ಹೋಗ್ಬಿಡುತ್ತೆ. ಇವತ್ತು ಹೇಳ್ಬಿಟ್ರೆ ನಾನು ಬರೀ ಕುತೂಹಲ ಅಲ್ಲ, ಇದು ನನ್ನ ರಾಜಕೀಯ ಭವಿಷ್ಯ, ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ. ಇಡೀ ರಾಜ್ಯದ ಹಿಂದುಳಿದ ವರ್ಗದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ನನ್ನ ಪಕ್ಷದ ಹಿತೈಷಿಗಳು ಈ ಪಕ್ಷ ಸರಿಯಾಗಿ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟಿರೋ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನೀವೇನು ಮಾಡಬೇಕು, ಏನು ಕ್ರಮ ತಗೋತೀರಿ ಅನ್ನೋದು ಹೇಳ್ತಾ ಇದ್ದಾರೆ. ನಾನು ಕಾದು ನೋಡ್ತಾ ಇದ್ದೆ. ಎಲ್ಲ ಹಿರಿಯ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಕ್ಷ ಉಳಿಬೇಕು. ನಾನು MP ಆಗಬೇಕು ಅಷ್ಟೇ ಅಲ್ಲ ನನ್ನ ಆಸೆ. ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಸರಿಯಾದ ಭವಿಷ್ಯ ಇರಬೇಕು. ಈ ದಿಕ್ಕಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನಗಳು ತಗೋತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.